ಒಟ್ಟಾರೆ ಪ್ರಮುಖ ಆಗ್ರಹ ಇರೋದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಈ ಹಿನ್ನೆಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಜನ ಬರುವಂತಹ ನಿರೀಕ್ಷೆ ಹಿನ್ನೆಲೆ ದೆಹಲಿಯಲ್ಲಿ 16 ನಿಲ್ದಾಣಗಳಲ್ಲಿ ಮೆಟ್ರೋ ಸೇವೆ ಸ್ಥಗಿತ ಆಗಿದೆ. ಲೋಕ್ ಕಲ್ಯಾಣ್ ಮಾರ್ಗ, ರಾಜೀವ್ ಚೌಕ್, ಪಟೇಲ್ ಚೌಕ್, ರಾಮಕೃಷ್ಣ ಆಶ್ರಮ ಮಾರ್ಗ, ಹಾಗೆ ಬರಾಕಂ ರಸ್ತೆ, ಸುಪ್ರೀಂ ಕೋರ್ಟ್, ಸೇವಾ ತೀರ್ಥ, ಜನಪತ್, ಮಂಡಿ ಹೌಸ್, ಕೇಂದ್ರ ಸಚಿವಾಲಯ, ಖಾನ್ ಮಾರ್ಕೆಟ್, ದೆಹಲಿ ಗೇಟ್, ಇಂದ್ರಪ್ರಸ್ಥ, ಹೀಗೆ ಶಿವಾಜಿ ಕ್ರೀಡಾಂಗಣ ಸೇರಿದಂತೆ 16 ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಭದ್ರತಾ ಕಾರಣಗಳಿಂದಾಗಿ ಮುಂದಿನ ಆದೇಶದವರೆಗೂ ಕೂಡ ಬಂದ್ ಮಾಡಲಾಗಿದೆ. ದೆಹಲಿ ಮೆಟ್ರೋ ರೈಲ್ವೆ ನಿಗಮದಿಂದ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಸಂಸತ್ ಚಲೋ ಹಮ್ಮಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಆ ಸಂದರ್ಭದಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ಕೊಂಚ ಸಂಘರ್ಷಗಳು ಏರ್ಪಟ್ಟಿದ್ವು. ಶಶಿ ತರೂರ್ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿ. Delhi Metro has said that more than 16 metro station has been, closed. I don't think that's necessary at all. Who's threatening the metro? I don't understand the logic of they're shutting down the city. They're creating a whole atmosphere that does not need to be created. I don't understand what the problem is. Delhi Metro has said that more than 16 metro station has been, closed. I don't think that's necessary at all. Who's threatening the metro? I don't understand the logic of they're shutting down the city. They're creating a whole atmosphere that does not need to be created. I don't understand what the problem is. ಇನ್ನು ವಿದ್ಯಾರ್ಥಿಗಳ ಮೇಲಾದಂತಹ ಪೊಲೀಸರ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುರ್ತು ಅರ್ಜಿ ವಿಚಾರಣೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಲಾಠಿ ಚಾರ್ಜ್ ಅನ್ನು ಪ್ರಶ್ನಿಸಿ ತುರ್ತು ವಿಚಾರಣೆಗೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಕೋರ್ಟ್ ವಿಡಿಯೋವನ್ನು ವೀಕ್ಷಿಸಿ ಕ್ರಮಕ್ಕೆ ಸೂಚಿಸುವಂತೆ ಮನವಿಯನ್ನು ಮಾಡಲಾಗಿತ್ತು. ಆದರೆ ಸಿಜೆಐ ಹೇಳಿದರೆ ಪ್ರಕರಣದ ವಿಡಿಯೋ ನೋಡೋದಕ್ಕೆ ಸಮಯ ಇಲ್ಲ. ಕೋರ್ಟ್ ಸಮಯ, ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಮಗೆ ವಿಡಿಯೋ ನೋಡೋದಕ್ಕೆ ಆಸಕ್ತಿನೂ ಇಲ್ಲ, ಸಮಯನೂ ಇಲ್ಲ. ತುರ್ತು ಅರ್ಜಿ ವಿಚಾರಣೆ ನಡೆಸೋದಕ್ಕಾಗಲ್ಲ ಅಂತ ನಿರಾಕರಿಸಿದ್ದಾರೆ ಸಿಜೆಐ ಸೂರ್ಯಕಾಂತ್. ತುರ್ತು ಅರ್ಜಿ ವಿಚಾರಣೆಗೆ ಕೋರಿಕೊಳ್ಳಲಾಗಿತ್ತು ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ವಿಡಿಯೋವನ್ನು ವೀಕ್ಷಿಸಿ, ಅಂದರೆ ಲಾಠಿ ಚಾರ್ಜ್ ಏನಾಯಿತು ಅದರ ವಿಡಿಯೋ ವೀಕ್ಷಿಸಿ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ಮನವಿಗೆ ನಿರಾಕರಿಸಿದ್ದಾರೆ ಸಿಜೆಐ ಸೂರ್ಯಕಾಂತ್.